ಜಾನಕಿ, ಏನು ಮಾತಾಡಬೇಡ ರಾಧಿಕಾ, ನಾನೇ ನಿನ್ಗೇನೋ ಹೇಳಬೇಕು. ಏನು? ತುಂಬ ಒಳ್ಳೆಯವಳು. ಓ, ಮತ್ತೆ ನಾನು ನಿನಗೆ ತುಂಬ ಕಷ್ಟ ಕೊಟ್ಬಿಟ್ಟೆ ಕಣ. ನಿನ್ನ ಜೊತೆಲಿದ್ದಾಗ ನೀನೇನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿತ್ತು. ಆದರೆ ಆ ಹಾಳು ಶಾಂತನು ಬಂದು ಎಲ್ಲ ಹಾಳು ಮಾಡಿಬಿಟ್ಟ. ಅವನಿಗೆ ಅಂತಿಂತ ಸಾವು ಬರಲ್ಲ. ಹೋಗ್ಲಿ ಬಿಡು. ನಿನಗೆ ನಾನೇನು ಅಂತ ಗೊತ್ತಾಗೋದಕ್ಕಿಂತ ಅವನು ಎಂಥವನು ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು ನನಗೆ. ಇನ್ನೇನು ಚಿಂತೆ ಇಲ್ಲ. ಈ ರೀತಿ ಮೊದಲೇ ನಿನ್ನ ಮಡ್ಲಲ್ಲಿ ಮಲ್ಕೊಂಡಿದ್ದಿದ್ರೆ ನಾನು ತಪ್ಪೇ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಓ, ಹಾಗ? ಹೌದು, ಮತ್ತೆ ಅಮ್ಮನ ಮಡ್ಲಲ್ಲಿ ಮಲಗ್ದಾಗೆ ಇದೆ ನನಗೆ. ನೋಡು, ನೀನು ಇಷ್ಟೊಂದು ಪ್ರೀತಿ ತೋರಿಸ್ಬಿಟ್ರೆ ನನಗೆ ಭಯ ಆಗತ್ತೆ. ಯಾವಾಗ ಮತ್ತೆ ನೀನು ನನ್ನ ಮೇಲೆ ಕೋಪ ಮಾಡಿಕೊಂಡು ಕೂಗಾಡ್ತೀಯೋ ಅಂತ. ಇನ್ಯಾವತ್ತೂ ನಾನು ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಲ್ಲ ರಾಧಿಕಾ. ನಿನ್ನ ಬಗ್ಗೆ ಕೇಳಿ ಬಯಸೋದು ಒಂದೇ, ನನ್ನ ಪ್ರಾಣ ಬಿಡೋದು ಒಂದೇ. ಛೆ, ಎಂಥ ಮಾತು ಅಂತ ಆಡ್ತೀಯ ರಾಧಿಕಾ. ನಿನ್ನನ್ನು ಒಂದು ಮಾತು ಕೇಳಲ್ಲ? ಆಗ್ಲೆಯಿಂದ ಒಂದು ಅಂದ್ಕೊಂಡು ಮಾತಾಡ್ತಾನೆ ಇದೆಯಾ? ಅದೇನು ಹೇಳಬೇಕು ಅಂತಿದ್ಯೋ ಎಲ್ಲ ಹೇಳ್ಬಿಡು. ನಿಂಗೊಬ್ಳು ತಂಗಿ ಇದ್ದಿದ್ರೆ ಅವಳು ಮಾಡಿರೋ ಎಲ್ಲ ತಪ್ಪನ್ನು ಕ್ಷಮಿಸ್ತಾ ಇದ್ದೆ ತಾನೆ? ಹೌದು, ಅಕ್ಕ ಆದವಳು ಕರ್ತವ್ಯ ಅದು. ಮತ್ತೆ ನನ್ನ ತಪ್ಪನ್ನು ಕ್ಷಮಿಸ್ಬಿಡು. ನೀನೇನು ತಪ್ಪು ಮಾಡಿಲ್ಲ. ಆ ಶಾಂತನು ನಿನ್ನಿಂದ ತಪ್ಪು ಮಾಡಿಸ್ದ. ಅವನು ಎಂಥವ್ರನ್ನೇ ಆದರೂ ಮರಳು ಮಾಡ್ತಾನೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನನಗೇನು ಬೇಜಾರಿಲ್ಲ ಬಿಡು. ಸುಮ್ಮನಿರು. ನಾನು ಬೈದಾಗೆಲ್ಲ ನೀನು ತುಂಬ ಹತ್ತಿದ್ಯಾ, ಅದನ್ನು ನಾನು ನೋಡಿದ್ದೀನಿ. ನಿನಗೆ ನೋವಾಗಿಲ್ವಾ? ಓ, ಅದು ಹೌದು. ಅದು ಏನಂದರೆ ತಂಗಿ ಅಲ್ವಾ. ಒಂಚೂರು ಬೇಜಾರಾಗಿ ಕಣ್ಣಲ್ಲಿ ನೀರು ತುಂಬಿಕೊಳ್ತು ಅಷ್ಟೆ. ಇನ್ಮೇಲೆ ನಾನು ಆ ತಪ್ಪು ಮಾಡೋದಿಲ್ಲ. ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಆ ಶಾಂತನುಯಿಂದ ದೂರ ಇದ್ದರೆ ನೀನು ಚಿನ್ನದಂಥ ಹುಡುಗಿ. ಥ್ಯಾಂಕ್ಸ್ ಕಣ.